ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ ಅಲ್ಟಿಮೇಟ್ ಕ್ಯಾಲ್ಕುಲೇಷನ್ ಬ್ಯಾಚ್ ನ ಡೇ 1 ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ತಿದ್ರು, ಫಾರ್ ಎಕ್ಸಾಂಪಲ್ SSC ಆಗಲಿ, ಬ್ಯಾಂಕಿಂಗ್ ಆಗಲಿ, ರೈಲ್ವೇಸ್ ಆಗಲಿ, ಎಲ್ಲದಕ್ಕೂ ಸಮೇತ ನಮಗೆ ಸ್ಪೀಡ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸೊ ಈ ಒಂದು 10 ಕ್ಲಾಸ್ ಅಲ್ಲಿ ನಿಮಗೆ ಸ್ಪೀಡ್ ನ ಇಂಪ್ರೂವ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಜೀರೋ ಇಂದ ನಾನು ಬಿಲ್ಡ್ ಮಾಡ್ತೀನಿ ನಿಮಗೆ. ಓಕೆನಾ? ಸೊ ನಾವು ಸ್ಕ್ವೇರ್ ನ ಮಾಡಿ ಬಿಟ್ಬಿಡಲ್ಲ. ಸ್ಕ್ವೇರ್ ನ ಯೂಸ್ ಮಾಡ್ಕೊಂಡು ಪರ್ಸೆಂಟೇಜ್ ಮತ್ತೆ CI ಕ್ವಶನ್ಸ್ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ನೋಡಿದ ತಕ್ಷಣ ಯಾವ ತರ ಮಾಡಬೇಕು ಅನ್ನೋದನ್ನು ಸಮೇತ ನಾನು ಹೇಳ್ಕೊಡ್ತೀನಿ. ಕೊನೆಯವರೆಗೂ ನೋಡಿ, ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಈ ತರ ಒಂದು ಟ್ರಿಕ್ಸ್ ನ ಅಂದ್ರೆ ನಾನು ಕಾನ್ಸೆಪ್ಟ್ ಮುಖಾಂತರ ಹೇಳ್ತೀನಿ. ಟ್ರಿಕ್ಸ್ ನ ನೀವು ನೋಡಿರ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಈ ಕ್ಲಾಸ್ ಆದ್ಮೇಲೆ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಆಗಿರುತ್ತೆ. ಓಕೆನಾ? ಸೊ ಎಲ್ಲ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದು ಶೆಡ್ಯೂಲ್ಡ್. ಓಕೆನಾ? ಸೊ ಈ ಕ್ವಶನ್ಸ್ ಇದಲ್ವಾ, ಈ ಕ್ವಶನ್ಸು ಸೆಕೆಂಡ್ಸ್ ಅಲ್ಲಿ ನಾವು ಮಾಡ್ಬೋದು. ಬಟ್ ಅದೆಲ್ಲ ಮಾಡ್ಬೇಕಂದ್ರೆ ನಾವು ಕಾನ್ಸೆಪ್ಟ್ ಅನ್ನ ಕಲಿಬೇಕು. ಓಕೆನಾ? ಸೊ ಟೋಟಲ್ 1 to 1000 ಸ್ಕ್ವೇರ್ಸ್ ವರೆಗೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ಓಕೆನಾ? ಸೊ ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್, ಔಟ್ ಟು ಫೈಂಡ್ ಸ್ಕ್ವೇರ್ ಆಫ್ ಎನಿ ನಂಬರ್ ಅಲ್ವಾ. ಒಂದು ಸ್ಕ್ವೇರ್ ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ಆಫ್ ಆಲ್ 2 ಡಿಜಿಟ್ ನ ನೋಡ್ರಿ. ಓಕೆನಾ? ಸೊ 2 ಡಿಜಿಟ್. ಸೊ ನಮಗೆ ಬೇಸಿಕ್ 10th ವರೆಗೂ ನಮಗೆ, ಫಾರ್ ಎಕ್ಸಾಂಪಲ್ ನೀವು 10th ಚೆನ್ನಾಗಿ ಓದ್ಬಿಟ್ಟಿದ್ರೆ 10th ಮ್ಯಾಥ್ಸ್ ಬಂದ್ರೆ ನಾನು ನಿಮಗೆ ಸೆಲೆಕ್ಷನ್ಗೆ ನಿಯರ್ಗೆ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಫಾರ್ ಎಕ್ಸಾಂಪಲ್ ಬೇಸಿಕ್ ಸ್ಕ್ವೇರ್ಸ್ ಗೊತ್ತಲ್ವ, ಲೈಕ್ 1 to 30 ವರೆಗೂ ನಿಮಗೆ ಸ್ಕ್ವೇರ್ಸ್ ನೆನಪಿದ್ರೆ ಓಕೆನಾ. ಇಲ್ಲ ಅಂದ್ರೆ ಇವತ್ತಿನಿಂದ ಪ್ರಾಕ್ಟೀಸ್ ಮಾಡಿ ಬಿಗಿನರ್ಸ್. ಓಕೆ? ಸೊ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9 ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ 2 ಡಿಜಿಟ್ 100 ವರೆಗೂ ಅಂಡ್ 3 ಡಿಜಿಟ್ 1000 ವರೆಗೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ನೋಡಿ, ಫಾರ್ ಎಕ್ಸಾಂಪಲ್ 64 ಸ್ಕ್ವೇರ್ ಇದೆ ಅನ್ಕೊಳ್ಳಿ ಅಲ್ವಾ. 64 ಸ್ಕ್ವೇರ್. ಸೊ 64 ಸ್ಕ್ವೇರ್ ನಾವು ಯಾವ ತರ ಮಾಡ್ಬೋದು, ಎಷ್ಟು ವಿಧಾನದಲ್ಲಿ ಮಾಡ್ಬೋದು ಅಂತಾನು ಹೇಳ್ತೀನಿ. ಬಟ್ ಬೆಸ್ಟ್ ಶಾರ್ಟ್ಕಟ್ ಸೆಕೆಂಡ್ ಅಲ್ಲಿ ಅಂದ್ರೆ ಒಂದೇ ಲೈನ್ ಅಲ್ಲಿ ಬರುವಂತ ಆನ್ಸರ್ ಸಮೇತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಪಾಯಿಂಟ್ 64 ಸ್ಕ್ವೇರ್ ಅಲ್ವಾ. ಇದನ್ನು ನಾವು 64 ಇಂಟು 64 ಈ ತರನು ಮಾಡ್ತೀವಿ ಅಲ್ವಾ. ಆರ್ ಎ ಸ್ಕ್ವೇರ್ ಪ್ಲಸ್ 2AB ಪ್ಲಸ್ ಬಿ ಸ್ಕ್ವೇರ್ ಆರ್ ಫಸ್ಟ್ 16 ಬರ್ಕೊಂತೀವಿ, ಆಮೇಲೆ 36 ಬರ್ಕೊಂತೀವಿ, ಒಂದು ಜಾಗ ಬಿಡ್ತೀವಿ, 2AB ಮಾಡ್ತೀವಿ. 6 ಇಂಟು 4 ಇಂಟು 2 ಎಷ್ಟಪ್ಪ? 24. 24 ಇಂಟು 2 ಎಷ್ಟು? 48. ಇಲ್ಲಿ 4 8 6 9 10 4 4 0 96 ಆಯ್ತು. ಇದನ್ನೂ ಬೇಡ, ನಾನು ನಿಮ್ಗೆ ಇದನ್ನೂ ಸಮೇತ ಹೇಳ್ಕೊಡಲ್ಲ. ಓಕೆನಾ? ಇದಕ್ಕಿಂತ ಸ್ಪೀಡ್ ಆಗಿ ಹೇಳ್ಕೊಡ್ತೀನಿ. ಇನ್ನೊಂದು 64 ಇದೆ ಅಲ್ವಾ, ಇದು ಎಷ್ಟಕ್ಕೆ ಕಮ್ಮಿ ಇದೆ ಎಷ್ಟಕ್ಕೆ ಜಾಸ್ತಿ ಇದೆ ಬೇಸ್ನ ನೋಡ್ಕೊಳ್ಳಿ. -4 + 4 ಈ ತರನು ಮಾಡ್ಬೋದು. ಆರ್ ಈಗ ನಾವು ಮಾಡೋದು ಸಿಂಗಲ್ ಲೈನ್ ಅಲ್ಲಿ ಬರುವಂತ ಆನ್ಸರ್ ನೋಡೋಣ. ಸೊ 64 ಸ್ಕ್ವೇರ್ ಅಲ್ವಾ, ಇದನ್ನೇ ಮೈಂಡ್ ಅಲ್ಲಿ ಮಾಡಕ್ಕೆ ಪ್ರಯತ್ನ ಮಾಡೋಣ. ಓಕೆನಾ? ಮೊದ್ಲು ಏನ್ ಮಾಡೋಣ, ಬಿ ಸ್ಕ್ವೇರ್ ಮಾಡೋಣ. ಬಿ ಸ್ಕ್ವೇರ್ ಎಷ್ಟು? 4 ಸ್ಕ್ವೇರ್ ಎಷ್ಟಪ್ಪ? 16 ಅಲ್ವಾ, ಒಂದು ನಮ್ಮ ಕೈಯಲ್ಲಿ. ಓಕೆ, ನೆಕ್ಸ್ಟ್ 2AB ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡೋಣ, 6 ಇಂಟು 4 ಇಂಟು 2 ಮಾಡೋಣ. ಎಷ್ಟಾಯ್ತು? 48. ಒಂದು ಎಷ್ಟು? 49. 4 ಕ್ಯಾರಿ. ಆರ್ ಸ್ಕ್ವೇರ್ ಈಗ ಎಷ್ಟು? ಈ ಸ್ಕ್ವೇರ್. ಆರ್ ಸ್ಕ್ವೇರ್ ಎಷ್ಟು? 36. 36 4 ಎಷ್ಟು? 40. ಮುಗೀತಾ? ಒಂದೇ ಲೈನಲ್ಲಿ ಆನ್ಸರ್ ಬರುತ್ತೆ. ಓಕೆನಾ? ನೋಡೋಣ, ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಕ್ಲಾರಿಟಿಗೆ. ಫಾರ್ ಎಕ್ಸಾಂಪಲ್ 32 ಸ್ಕ್ವೇರ್ ಇದೆ ಅನ್ಕೊಳ್ಳಿ ಅಲ್ವಾ. ಇದರ ಅರ್ಥ ಇದು 30 + 2 ಸ್ಕ್ವೇರ್. ಓಕೆನಾ? ಸೊ ಮೊದಲು ನಾವು ಏನು ಮಾಡಬೇಕು, ಕೊನೆ ನಂಬರ್ 2 ಸ್ಕ್ವೇರ್ ಎಷ್ಟು? 4 ಹಂಗೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ 2AB 3 ಇಂಟು 2 ಇಂಟು 2 ಈ 3 ಮಾಡಿ. ಎಷ್ಟು? 3 2 6, 6 2 12. ಒಂದು ಕ್ಯಾರಿ. 3 ಸ್ಕ್ವೇರ್ ಎಷ್ಟು? 9. 9 1 ಎಷ್ಟು? 10. ಮುಗಿತು. 10 24. ಓಕೆನಾ? ಸೊ ಆರ್ 32 ಸ್ಕ್ವೇರ್ ಇದೆ ಅನ್ಕೊಳ್ಳಿ. ಓಕೆ ಸರ್, ಇಲ್ಲ ಸ್ವಲ್ಪ ನಮಗೆ ಈಸಿ ಆಗೋ ಥರ ಅಂದರೆ ಇನ್ನೂ ಸ್ವಲ್ಪ ಇದಕ್ಕಿಂತ ಮುಂಚೆ ಇನ್ನೇನಾದರೂ ಸ್ವಲ್ಪ ಈಸಿ ಮೆಥಡ್ ಇದೆಯಾ ಅಲ್ವಾ.
ಇದು ಬೆಸ್ಟ್ ಮೆಥಡ್, ಸಿಂಗಲ್ ಲೈನ್ ಬರುತ್ತೆ. ಇದು ಅರ್ಥ ಆಗಿಲ್ಲ ಅಂದ್ರೆ ಸ್ಟಾರ್ಟಿಂಗು ಹಿಂಗೆ ಮಾಡಿ ಕಾಮನ್ ಆಗಿ. 2 ಸ್ಕ್ವೇರ್ ಎಷ್ಟು 0 4, 3 ಇಂಟು 2 ಇಂಟು 3 ಸ್ಕ್ವೇರ್ ಎಷ್ಟು 0 9, 3 ಇಂಟು 2 ಇಂಟು 2 ಎಷ್ಟು 6 and 12, 4 2 10. ಆಲ್ವೇಸ್ ಒಂದು ನಂಬರ್ ಬಿಟ್ಟೆ ಬರ್ಕೋಬೇಕು. ಯಾಕೆ ಅಲ್ವಾ? ಎಲ್ಲರೂ ನೀವು ನೋಡಿರ್ತೀರ ಸರ್, ಎಲ್ಲರೂ ಹೇಳ್ತಾರೆ ಒಂದು ಸಂಖ್ಯೆ ಬಿಟ್ಟು ಮಾಡಬೇಕು ಅಂತ. ನಾನು ಈಗ ನಿಮಗೆ ಪ್ರೂವ್ ಮಾಡಿಸ್ತೀನಿ. ಓಕೆನಾ? ಫಾರ್ ಎಕ್ಸಾಂಪಲ್ ನನ್ನ ಹತ್ರ 87 ಸ್ಕ್ವೇರ್ ಇದೆ ಅನ್ಕೊಳ್ಳಿ. ಇದೇನರ್ಥ? 80 + 7 ಸ್ಕ್ವೇರ್ ಅಂತ ಅರ್ಥ. a + b ಹೋಲ್ ಸ್ಕ್ವೇರ್ ಅಂತ ಅರ್ಥ ಅಲ್ವಾ? ಸೊ ಎ ಸ್ಕ್ವೇರ್ 80 ಸ್ಕ್ವೇರ್ ಎಷ್ಟು 6400, 7 ಸ್ಕ್ವೇರ್ ಎಷ್ಟು 49 ಅಲ್ವಾ? ಮತ್ತೆ 2ab 8 ಇಂಟು 7 ಎಷ್ಟು 56, 56 ಇಂಟು 2 ಎಷ್ಟು 112, ಒಂದು ಜೀರೋ ಇದಲ್ವಾ 1120, 1120. ಓಕೆನಾ? ಇಲ್ಲೆಷ್ಟು ಬಂತು 9, ಇಲ್ಲೆಷ್ಟು ಬಂತು 6, ಇಲ್ಲೆಷ್ಟು ಬಂತು 5, ಇಲ್ಲೆಷ್ಟು ಬಂತು 7, 7 5 6 9. ಸೊ ಇಲ್ಲಿ ನೋಡಿ, ಈ ಬಿ ಸ್ಕ್ವೇರ್ ಇದಲ್ವಾ, ಬಿ ಸ್ಕ್ವೇರ್ ಮಾಡಿದಾಗ ಈ ಝೀರೋ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಾಗಿ ಡೈರೆಕ್ಟಾಗಿ ಎಷ್ಟು 7 ಸ್ಕ್ವೇರ್ 49 ಅಂತ ಬರ್ಕೊಳ್ತೀವಿ. ಸರ್ ಇದು ಕರೆಕ್ಟಾ ಇಲ್ವಾ, ಹೆಂಗೆ ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ, ತೊಂದರೆ ಇಲ್ಲ. ಒಂದು ವೇಳೆ ಯಾವುದೇ ಒಂದು ಸಂಖ್ಯೆ ನಾವು ಮಾಡಿರೋ ಆನ್ಸರು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಒಂದು ನಿಮಗೆ ಬ್ರಹ್ಮಾಸ್ತ್ರ ಹೇಳ್ಕೊಡ್ತೀನಿ. ಲಾಸ್ಟ್ ಟೂ ಡಿಜಿಟ್ ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಕನ್ಫರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಪ್ಷನ್ ಎಲಿಮಿನೇಷನ್ ತುಂಬ ಕೆಲಸ ಯೂಸ್ ಆಗುತ್ತೆ ಇದು. ಓಕೆನಾ? ಓಕೆ 87 ಫಾರ್ ಎಕ್ಸಾಂಪಲ್ 50 x + k ಸ್ಕ್ವೇರ್, ಇದು ನೆನ್ಪಿಟ್ಕೊಳ್ಳಿ. ಅದರ ಅರ್ಥ 50x + k ಸ್ಕ್ವೇರ್. ಇದು 50ಕ್ಕಿಂತ ಎಷ್ಟು ಜಾಸ್ತಿ ಇದೆ ಆರ್ ಎಷ್ಟು ಕಮ್ಮಿ ಇದೆ, ಪ್ಲಸ್ ಆರ್ ಮೈನಸ್ ಎಷ್ಟು ಕಮ್ಮಿ ಇದೆ ಎಷ್ಟು ಜಾಸ್ತಿ ಇದೆ ನೋಡಬೇಕು. ಓಕೆನಾ? ಸೊ 50ನ ಮಲ್ಟಿಪಲ್ ಇದು 100, ನಿಯರ್ 100 ಇದೆ. ಎಷ್ಟು ಕಮ್ಮಿ ಇದೆ 13 ಅಲ್ವಾ? ಸೊ 13 ಸ್ಕ್ವೇರ್ ಎಷ್ಟು ರೀ 169. ಎಷ್ಟು 169 ಅಲ್ವಾ? ಲಾಸ್ಟ್ ಟೂ ಡಿಜಿಟ್ ಮಾತ್ರ ನೋಡಿ, ಲಾಸ್ಟ್ ಟೂ ಡಿಜಿಟ್ ಎಷ್ಟು 69. ಇಲ್ಲೂ ಸಮೇತ ಏನಿದೆ 69 ಇದೆ. ಓಕೆನಾ? ಸೊ ನೋಡಿ ಈಗ ಸ್ಕ್ವೇರ್ ಮಾಡಿಬಿಡೋಣ. ಫಾರ್ ಎಕ್ಸಾಂಪಲ್ 67 ಸ್ಕ್ವೇರ್. ಓಕೆನಾ? ಈಗ ಡೈರೆಕ್ಟಾಗಿ ಮಾಡೋಣ. 7 ಸ್ಕ್ವೇರ್ ಎಷ್ಟು 49, 6 ಸ್ಕ್ವೇರ್ ಎಷ್ಟು 36, 6 ಇಂಟು 7 ಎಷ್ಟು 42, 42 ಇಂಟು 2 ಎಷ್ಟು 84. ಓಕೆನಾ? 9844 ಇಷ್ಟ ಆಯ್ತು. ಓಕೆನಾ? ಸೊ ಇದನ್ನ ನಾವು ಸಿಂಗಲ್ ಲೈನಲ್ಲಿ ಮಾಡೋಣ ಅಂತ ಹೇಳ್ತಿರೋದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಗ ಬರ್ಬೇಕಲ್ಲ, ನಮಗೆ ಬರ್ಬೇಕು. ಸೊ 7 ಸ್ಕ್ವೇರ್ ಎಷ್ಟು 49, 4 ನಮ್ಮ ಕೈಯಲ್ಲಿ. 6 ಇಂಟು 7 42, 42 ಇಂಟು 2 ಎಷ್ಟು 84, 84 + 4 ಎಷ್ಟು 88, 8 ಕ್ಯಾರಿ. 6 ಸ್ಕ್ವೇರ್ ಎಷ್ಟು 36, 36 + 4 ಎಷ್ಟು 36 + 8 ಎಷ್ಟು 34. ಈ ಥರ. ಓಕೆನಾ? ಅದೇ ಥರ ಇನ್ನೊಂದು ಮಾಡೋಣ 73 ಸ್ಕ್ವೇರ್. ಓಕೆ, ಈಗ ಡೈರೆಕ್ಟಾಗಿ ಮಾಡೋಣ. ಓಕೆನಾ? ಸೊ 3 ಸ್ಕ್ವೇರ್ ಎಷ್ಟು 9, ಕ್ಯಾರಿ ಏನೂ ಇಲ್ಲ. 7 3 21, 21 ಇಂಟು ಎಷ್ಟು 42, ಸೊ 2 4 ಕ್ಯಾರಿ. 7 ಸ್ಕ್ವೇರ್ ಎಷ್ಟು 49, 49 + 4 ಎಷ್ಟು 50. ಮುಗೀತಲ್ವ? ಈಗ ನಿಮಗೆ ಅರ್ಥ ಆಗ್ತಿದೆ ಅನ್ಕೊಳ್ತೀವಿ. ಓಕೆನಾ? ಇನ್ನೂ ಮಾಡೋಣ, ತೊಂದರೆ ಇಲ್ಲ. ಸೊ 96 ಸ್ಕ್ವೇರ್ ಮಾಡೋಣ. ನಿಮ್ಗೆ ಡೌಟ್ ಇದ್ರೆ ಚೆಕ್ ಮಾಡ್ಕೋಬೋದು. ನಾನು ಏನಂತ ಹೇಳಿದೆ, ಲಾಸ್ಟ್ ಟೂ ಡಿಜಿಟ್ಟು 50 x ± k ಸ್ಕ್ವೇರ್. 50ಗಿಂತ ಎಷ್ಟು ಜಾಸ್ತಿ ಇದೆ 23 ಇದೆ. ಸೊ 23 ಸ್ಕ್ವೇರ್ ಎಷ್ಟು 529, ಲಾಸ್ಟಲ್ಲಿ 29 ಬಂದಿದೆ. ಕ್ಲಿಯರ್? ಸೊ ನಾನು ಹೇಳೋದಿಷ್ಟೇ, ನೀವು 1ರಿಂದ 30ವರೆಗೂ ಕಲೀರಿ, ಇನ್ನು ಉಳಿದಿದ್ದು ನನಗೆ ಬಿಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಹೇಳ್ಕೊಡೋದೊಂದಲ್ಲ, ಪೋರ್ಷನ್ಸ್ನ ಯಾವ ಥರ ಬಿಡಿಸ್ಬೇಕು ಅನ್ನೋದು ಸಮೇತ ನಿಮಗೆ ಹೇಳ್ಕೊಡ್ತೀನಿ. ಓಕೆ. ಸೊ 96 ಸ್ಕ್ವೇರ್, 6 ಸ್ಕ್ವೇರ್ 36, 3 ನಮ್ಮ ಕೈಯಲ್ಲಿ. 9 ಇಂಟು 6 ಎಷ್ಟಪ್ಪ 54, 54 ಇಂಟು 2 ಎಷ್ಟು 108, 108 + 3 ಎಷ್ಟು 111, 11 ನಮ್ಮ ಕೈಯಲ್ಲಿ. 9 ಸ್ಕ್ವೇರ್ ಎಷ್ಟು 81, 81 + 11 ಎಷ್ಟು 92. ಆಯಿತು 9216, 92. ಇಲ್ಲ ಸರ್ ನಮ್ದು ಚೆಕ್ ಮಾಡ್ಬೇಕಂದ್ರೆ ನೋಡಿ, 4 ಸ್ಕ್ವೇರ್ ಎಷ್ಟು ರೀ 16, ಇಲ್ಲ ಲಾಸ್ಟಲ್ಲಿ 16 ಐತೆ. ಓಕೆನಾ? ನೋಡೋಣ, ಇನ್ನೂ ಒಂದೊಂದು ಬೇಕಾ? ಸೊ ಇದನ್ನು ನೀವು ಕಮೆಂಟ್ ರೂಪದಲ್ಲಿ ತಿಳಿಸ್ಬೇಕು ಡೆಫಿನೆಟ್ಲಿ. ಓಕೆನಾ? ಯಾವ್ದು ಕೊಡೋಣ 88 ಸ್ಕ್ವೇರ್ ತಿಳಿಸಿ ಕಂಪ್ಲೀಟಾಗಿ ನೋಡಿ. ಓಕೆನಾ? 3 ಡಿಜಿಟ್ಸ್ ಬಂದ್ಬಿಡ್ತಾ, ಖಾಲಿ ಸ್ಲೈಡ್ ಬೇಕು.
ಈಗ ಮಾಡೋಣ ನೋಡಿ. ಈಗ ಲಾಸ್ಟಲ್ಲಿ 5 ಬರುವಂಥ ಸಂಖ್ಯೆಗಳನ್ನ ನೋಡೋಣ ಈಸಿಯಾಗಿ. ಫಾರ್ ಎಕ್ಸಾಂಪಲ್ 25 ಸ್ಕ್ವೇರ್. 25 ಸ್ಕ್ವೇರ್ ಎಷ್ಟು ಸರ್? ಸರ್ ಇದೆಲ್ಲ ನಮ್ಗೆ ಸಿಂಪಲ್ ಆಗಿ ಗೊತ್ತು. ಎಷ್ಟು? 625. ಆಯ್ತು ಕಣ. ನಿಮ್ಗೆ ಸಿಂಪಲ್ ಆಗಿ ಗೊತ್ತಾಯ್ತಾ? ಆಯ್ತು. 15 ಸ್ಕ್ವೇರ್ ಎಷ್ಟು? 225. ಸರ್ ನಮ್ಗೆ ಇದು ಗೊತ್ತು, ಬೇರೆದು ಹೇಳಿ ಸರ್, ಗೊತ್ತಿಲ್ಲದೆ ಇರೋದು ಅಲ್ವಾ? ಬೇರೆದು ಹೇಳ್ತೀನಿ. 78 ಸ್ಕ್ವೇರ್ ಇದೆಯಾ? 75 ಸ್ಕ್ವೇರ್ ಇದೆಯಾ? ಸರ್ ಇದೆಷ್ಟು? ಅಲ್ವಾ? ಸೊ ಈ ಥರ ಬಂದಾಗ ಲಾಸ್ಟಲ್ಲಿ 5 ಬಂದಾಗ, ಸೊ 5 ಸ್ಕ್ವೇರ್ ಎಷ್ಟು ರೀ? 25. ಓಕೆ. ಸೊ ಇದು 7 ಇದೆ ಅಲ್ವಾ? 7 ಇಂಟು ನೆಕ್ಸ್ಟ್ ನಂಬರ್. ಲಾಸ್ಟಲ್ಲಿ 5 ಬಂದರೆ ಮಾತ್ರ ಇದು. ಓಕೆನಾ? 7 ಇಂಟು ನೆಕ್ಸ್ಟ್ ನಂಬರ್. ನೆಕ್ಸ್ಟ್ ನಂಬರ್ ಎಷ್ಟು? 8. ಸೊ 7 ಇಂಟು 8 ಎಷ್ಟು ಸರ್? 56. ಆನ್ಸರ್ ಬಂದ್ಬಿಡ್ತು. ಓ ಹಿಂಗ ಸರ್? ಓಕೆ. ಅದೇ ಥರ 125 ಬೇಡ, ಅದು ಈಸಿ ಆಗುತ್ತಲ್ಲ. 135. 125 ಮಾಡಿ, ತೊಂದರೆ ಇಲ್ಲ. ಆದರೂ ಮಾಡಿ 125 ಸ್ಕ್ವೇರ್. ಈಗ ಹೆಂಗೆ ಸರ್? ಈಗ ಸೇಮ್. 5 ಸ್ಕ್ವೇರ್ ಎಷ್ಟಪ್ಪ? 25. ಅದನ್ನ ಹಂಗೆ ಬರ್ಕೊಳ್ಳಿ. 12 ಇದೆ. ನೆಕ್ಸ್ಟ್ ಸಂಖ್ಯೆ ಎಷ್ಟು? 13. ಸೊ 12 ಇಂಟು 13 ಎಷ್ಟು? 156 ಅಲ್ವಾ? ಸೊ 156 ಬರ್ಕೊಳ್ಳಿ. 1 5 6 2 5 ಬಂತು. ಕರೆಕ್ಟ್ ಇದೆಯಾ? ಕರೆಕ್ಟ್. ಅದೇ ಥರ 705 ಸ್ಕ್ವೇರ್. ಈಗ ದೊಡ್ಡದಾಯ್ತು ಸರ್. ದೊಡ್ಡದಾಯ್ತಲ್ವಾ? ಮಾಡಿ. 5 ಸ್ಕ್ವೇರ್ ಎಷ್ಟು? 25. ಹಂಗೆ ಬರ್ಕೊಳ್ಳಿ. 70 ಇಂಟು 71 ಮಾಡ್ಬೇಕು ನಾವೀಗ. ಎಷ್ಟು ಮಾಡಬೇಕು? 70 ಇಂಟು 71. ಯಾಕೆ? ನೆಕ್ಸ್ಟ್ ನಂಬರ್ 71. ಹಾಗಾಗಿ 1 7 ಜ 7, 7 7 ಜ 4970. ಓಕೆನಾ? 4970 ಬಂತು. ಸರ್ ಇಲ್ಲೆಲ್ಲ 5 ಸಂಖ್ಯೆ ಇದ್ದಾವೆ, ಇಲ್ಲಿ 6 ಸಂಖ್ಯೆ ಬಂದಿದೆ. ನಾವೀಗ ಏನು ಮಾಡಬೇಕು? ನೋಡಿ ಹೇಳ್ತೀನಿ. 306. ಈ 306 ಸ್ಕ್ವೇರ್ ಇದೆ ಅಲ್ವಾ? ಇಲ್ಲಿವರೆಗೂ ಸಮೇತ 5 ಡಿಜಿಟೇ ಇರುತ್ತೆ. ಎಷ್ಟು ಡಿಜಿಟ್ ಇರುತ್ತೆ? 5 ಡಿಜಿಟ್ ಇರುತ್ತೆ. 306 ಸ್ಕ್ವೇರ್ ಆದಮೇಲೆ ನಮ್ಗೆ ಏನು ಬರುತ್ತೆ? 6ನೇ ಡಿಜಿಟ್ ಸ್ಟಾರ್ಟ್ ಆಗ್ತದೆ, ಅಂದರೆ 6 ಡಿಜಿಟ್ಸ್ ಇರುತ್ತೆ. ಓಕೆನಾ? ಇದು ನೆನ್ಪಿಟ್ಕೋಬೇಕು. ಓಕೆ. ನೋಡಿ, ನೆಕ್ಸ್ಟು ಇಷ್ಟ ಆಯಿತು. 5 ಸ್ಕ್ವೇರ್ ಲಾಸ್ಟಲ್ಲಿ ಈಸಿಯಾಗಿ ಬಂದ್ಬಿಡ್ತು. ಫಾರ್ ಎಕ್ಸಾಂಪಲ್ ಇದು ಮಾಡಿಬಿಡೋಣ, ಒಂದ್ಸಲ ಮಾಡೋಣ. 815 ಸ್ಕ್ವೇರ್. ಸೊ 5 ಸ್ಕ್ವೇರ್ ಎಷ್ಟು? 25. 81 ಇಂಟು 82 ಮಾಡ್ಬೇಕು ನಾವೀಗ. 81 ಇಂಟು 82. ಯಾಕೆ? ನೆಕ್ಸ್ಟ್ ನಂಬರ್ ಅಲ್ವಾ? ಸೊ ಹಾಗಾಗಿ 2 1 ಎಷ್ಟು? 2. ಸೊ 16 8 ಎಷ್ಟಾಯಿತು? 24. ಹಿಂಗಾದ್ರೂ ಮಾಡಬೇಕು. ಇದರಲ್ಲಿ ನಿಮ್ಗೆ ಶಾರ್ಟ್ಕಟ್ ಹೇಳ್ಕೊಡ್ತೀನಿ. 1 ಪ್ಲಸ್ 2 ಎಷ್ಟು? 3. 8 3 24. ಈ ಥರನೂ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ? 24 ಕ್ಯಾರಿ. 8 8 ಎಷ್ಟು? 64 ಪ್ಲಸ್ 2 64. ಹಾಂ, ಇಷ್ಟು. ಸೊ 6 4 4 2 2 5. ಓಕೆ. ಅದೇ ಥರ ಈಗ ನೆಕ್ಸ್ಟ್ ನೋಡಿ, 11 ಸ್ಕ್ವೇರ್ ಎಷ್ಟಿದೆ? 121 ಸರ್ ಅಲ್ವಾ? ನಾನು ನಿಮ್ಗೆ ಸುಮ್ಮನೆ ಹೇಳ್ತಿಲ್ಲ, ಈ ಜಾಸ್ತಿ ಯೂಸ್ ಆಗುತ್ತೆ. 11 5 ನಮ್ಗೆ ಗೊತ್ತಿರೋದು ಜಾಸ್ತಿ ಸಿಂಪಲ್ ಆಗಿದೆ ಅಲ್ವಾ? ನಾವು ಏನಂತ ಅನ್ಕೊಳ್ತೀವಿ? ಸಿಂಪಲ್ ಆಗಿದೆ, ಎಲ್ಲರೂ ಹೇಳ್ತಾರೆ ಅಲ್ವಾ? ಬಟ್ ಅಪ್ಲಿಕೇಶನ್ಸ್ ಇದನ್ನ ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಹೇಳೋಣ. ಓಕೆನಾ? ಪ್ರಯತ್ನ ಪಡೋಣ. ಓಕೆನಾ? ಸೊ ನೆಕ್ಸ್ಟ್ 1 1 ಸ್ಕ್ವೇರ್ ಎಷ್ಟು? 1 2 3 2 1. ಹೆಂಗೆ ಸರ್? 11 ಸ್ಕ್ವೇರ್ ಎಷ್ಟು ಒನ್ಸ್ ಇದೆ? 2 ಒನ್ಸ್ ಇದೆ. ಹಾಗಾಗಿ ನಾವು 2 ಬರ್ಕೊಂಡಿದ್ದೀವಿ. 1 1 ಈ ಕಡೆ ಬರ್ಕೊಂಡಿದ್ದೀವಿ. ಒಂದು ಇಲ್ಲೇ ಇದು ಎಷ್ಟರ ಹೋಗುತ್ತೆ? 2. ಸೊ ಇದು 3 1 ಇದೆ. ಹಂಗಾದ್ರೆ 1 2 3 ಬರ್ಕೊಂತೀವಿ, ಮತ್ತೆ ರಿವರ್ಸ್ 2 1. ಈಗ 4 ಒನ್ಸ್ ಇದೆ. ಹಂಗಂದ್ರೆ ಎಲ್ಲರಿಗೂ ಹೋಗ್ಬೇಕು? 4 ಹೋಗ್ಬೇಕು. 1 2 3 4. ಈಗ ಏನು ಮಾಡಬೇಕು? ಮತ್ತೆ ಡಿಕ್ರೀಸ್ ಮಾಡಬೇಕು ಅಲ್ವಾ? 4ರಿಂದ ಮತ್ತೆ ಡಿಕ್ರೀಸ್ 3 2. ಓಕೆನಾ? ಅದೇ ಥರ 1 1 1 1 ಇವೆಲ್ಲ ಯೂಸ್ ಇಲ್ಲ, ಬಟ್ ಈ 2 ಯೂಸ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟು 101 ಸ್ಕ್ವೇರ್ ಎಷ್ಟು ಸರ್? 101 ಸ್ಕ್ವೇರ್ ಅಲ್ವಾ? ಸೊ ನೋಡಿ, 11 ಸ್ಕ್ವೇರ್ ಎಷ್ಟು? 121. 11 ಸ್ಕ್ವೇರ್ ಎಷ್ಟು? 121. ಇನ್ನೇನು ಇಲ್ಲ, ಈ ಜೀರೋಸ್ನ ಫಿಲ್ ಮಾಡಿ ಅಷ್ಟೇ. ಇಲ್ಲೊಂದು ಜೀರೋ ಮುಗೀತು. ಅದೇ ಥರ 10101 ಸ್ಕ್ವೇರ್ ಇದೆಷ್ಟು? ಇದು ಸೇಮ್. ಸೊ 111 ಸ್ಕ್ವೇರ್ ಎಷ್ಟು? 1 2 3 2 1 1 3 1. ಈಗ ನಾವು ಏನು ಮಾಡಬೇಕು? ಜೀರೋಸ್ ಫಿಲ್ ಮಾಡಬೇಕು. ನೆನಪಿಟ್ಕೊಳ್ಳಿ. ಓಕೆನಾ? ಸೊ
ಸೊ ನೆಕ್ಸ್ಟು 9 ಸ್ಕ್ವೇರ್ ಮ್ಯಾಜಿಕ್ ನೋಡೋಣ. 9 ಸ್ಕ್ವೇರ್ ಎಷ್ಟು ಸರ್? 81. ಅಯ್ಯೋ ಇದೆಲ್ಲ ಗೊತ್ತು ಸರ್ ಅಂತೀರ ಅಲ್ವಾ? ಓಕೆ. ಸೊ 99 ಸ್ಕ್ವೇರ್ ಎಷ್ಟು ನೋಡಬೇಕು ಅಂತೀರಲ್ವಾ? ಸೊ ಈಗ ನೋಡಿ 9801 ಏನು ಸರ್ ಇಷ್ಟು ಬೇಗ ಹೇಳಿದ್ರಿ ಅಲ್ವಾ? ಇದರಿಂದ ಏನು ಅಂದರೆ ಲಾಜಿಕ್ಕು 9 ಇಲ್ಲಿ ಏನಾಗಿದೆ -1 ಆಗಿದೆ ಅಲ್ವಾ? ಸೊ 9ಅಲ್ಲಿ 1 ಹೋದರೆ ಎಷ್ಟು ತೋರಿಸ್ತೀನಿ. 9 ಸ್ಕ್ವೇರ್ ಅಲ್ವಾ? ಸೊ 9ಅಲ್ಲಿ -1 ಮಾಡಿದ್ರೆ ಎಷ್ಟಪ್ಪ 8. ಸೊ 9ಅಲ್ಲಿ 8 ಹೋದ್ರೆ ಎಷ್ಟು 1. ಈ ಥರ ಮಾಡಿದ್ದಾರೆ. ಅದೇ ಥರ 99 ಸ್ಕ್ವೇರ್ ಸೇಮ್ ಒಂದು ಮೈನಸ್ ಮಾಡಿದ್ರೆ ಎಷ್ಟು 98. ಓಕೆ. ಈಗ 98ಅಲ್ಲಿ ಸರ್ 99ಅಲ್ಲಿ 98 ಹೋದರೆ 101 ಓಕೆನಾ 0. ಅದೇ ಥರ 999 ಸ್ಕ್ವೇರ್ ಈಸಿಯಾಗಿ ಮಾಡ್ಬೋದಾ? ಮಾಡ್ಬೋದು. ಒಂದು ಮೈನಸ್ ಮಾಡಿದ್ರೆ ಎಷ್ಟು 99. 999ಅಲ್ಲಿ 998 ಹೋದರೆ 00 ಓಕೆನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ತೊಂದರೆ ಇಲ್ಲ ಓಕೆನಾ? ಇನ್ನೂ ಯಾರಿಗಾದರೂ ಸರ್ ಇನ್ನೂ ನಮಗೆ ಸ್ವಲ್ಪ ಇನ್ನೂ ಟ್ರಿಕ್ಸ್ ಹೇಳ್ಕೊಡಿ ಅಂದರೆ ನಾನು ಟ್ರಿಕ್ಸ್ಗೆ ಜಾಸ್ತಿ ಹೋಗಲ್ಲ, ಕಾನ್ಸೆಪ್ಟ್ಗೆ ಜಾಸ್ತಿ ಹೋಗ್ತೀನಿ, ಬಟ್ ಆದರೂ ಹೇಳ್ಕೊಡ್ತೀನಿ. ಸೊ 25 50 ಸ್ಕ್ವೇರ್ ಎಷ್ಟು ರೀ 2500. ಈಗ 51 ಸ್ಕ್ವೇರ್ 52 ಸ್ಕ್ವೇರ್ 53 ಸ್ಕ್ವೇರ್ 54 ಸ್ಕ್ವೇರ್ 55 ಸ್ಕ್ವೇರ್ 56 ಸ್ಕ್ವೇರ್ 57 ಸ್ಕ್ವೇರ್ 58 ಸ್ಕ್ವೇರ್ 59 ಸ್ಕ್ವೇರ್ 60 ಸ್ಕ್ವೇರ್ ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದೇ ಥರ ಒಂದು ಪ್ಯಾಟ್ರನ್ ಇದೆ, ಈಸಿ ಪ್ಯಾಟ್ರನ್ನು, ಇದನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಒಂದು ವೇಳೆ ಯೂಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ಹಾಗಾಗಿ 47 ಸ್ಕ್ವೇರ್ 46 ಸ್ಕ್ವೇರ್ 45 ಸ್ಕ್ವೇರ್ 44 ಸ್ಕ್ವೇರ್ 43 42 41. ಓಕೆ. ಈಗ ಏನು ಮಾಡೋಣ ನೀವೇ ಹೇಳ್ಬೇಕು ಸರ್ ಏನು ಮಾಡಬೇಕು ಅಂತಲ್ವಾ? ಸೊ 2500 ಇದೆ. 1 ಸ್ಕ್ವೇರ್ ಎಷ್ಟು 1 ಹಂಗೆ ಇಟ್ಕೊಳ್ಳಿ. 2 ಸ್ಕ್ವೇರ್ ಎಷ್ಟು 4 3 ಸ್ಕ್ವೇರ್ ಎಷ್ಟು 9 4 ಸ್ಕ್ವೇರ್ ಎಷ್ಟು 16 5 ಸ್ಕ್ವೇರ್ ಎಷ್ಟು 25 6 ಸ್ಕ್ವೇರ್ ಎಷ್ಟು 36 ಅಲ್ವಾ? ಈ 7 ಸ್ಕ್ವೇರ್ ಎಷ್ಟು ಈಗ 49 8 ಸ್ಕ್ವೇರ್ ಎಷ್ಟು 64 9 ಸ್ಕ್ವೇರ್ ಎಷ್ಟು 81 ಬಿಡಿ ಓಕೆನಾ? ಈಗ ಏನು ಮಾಡ್ತೀರ ಅಂದರೆ 25 ಅಲ್ವಾ, ಒಂದು ಆ್ಯಡ್ ಮಾಡಿ. ಸೊ 50ಗಿಂತ 51 ಎಷ್ಟು ಜಾಸ್ತಿ ಇದೆ 1, ಹಾಗಾಗಿ ಈ 25ಗೆ 1 ಆ್ಯಡ್ ಮಾಡಿದ್ರೆ ಎಷ್ಟು 26 2 ಆ್ಯಡ್ ಮಾಡಿದ್ರೆ 27 3 ಆ್ಯಡ್ ಮಾಡಿದ್ರೆ 28 4 ಆ್ಯಡ್ ಮಾಡಿದ್ರೆ 29 30 31 32 33 34 ಓಕೆನಾ? ಸೊ 3600 ಓಕೆ. ಸೊ ಇದೇ ಥರ 1 1 4 9 4 ಸ್ಕ್ವೇರ್ ಎಷ್ಟು 16 25 36 49 64 81. ಈಗ 50ಕ್ಕಿಂತ ಜಾಸ್ತಿ ಇದ್ದಾಗ ಪ್ಲಸ್ ಮಾಡಿದ್ವಿ, ಇದು 50ಕ್ಕಿಂತ ಕಮ್ಮಿ ಇದಾಗಿ ಮೈನಸ್ ಮಾಡ್ಕೊಂಡು ಹೋದ್ರೆ ಬರುತ್ತೆ. ಸೊ 24 23 22 25 ಸ್ಕ್ವೇರ್ ಅಲ್ವಾ, 25ಗೆ ಒಂದೊಂದು ಮೈನಸ್ ಮಾಡ್ಕೊಂಡು ಹೋದ್ರೆ ಇಷ್ಟು 21 20 19 18 17. ಈ ಪ್ಯಾಟರ್ನ್ ನೆನ್ಪಿಟ್ಕೊಂಡ್ರೆ ಇಟ್ಕೊಳ್ಳಿ. ಈಗ ನಾವು ಬರೋಣ 3 ಡಿಜಿಟ್ಗೆ ಓಕೆನಾ? 3 ಡಿಜಿಟ್ಗೆ ಬರೋಣ. ಸೊ 3 ಡಿಜಿಟ್ ಮಾಡಬೇಕಂದ್ರೆ ಒಂದು ನಮಗೆ ಬೇಸ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಬೇಸ್ ಏನು ಅಂದರೆ ಬೇಸ್ ಮೀನ್ಸ್ 50 100 150 200 250 ಅಂತ ಬೇಸ್ ಓಕೆನಾ? ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇದೆ 87 ಸ್ಕ್ವೇರ್ ಅಂದ್ಕೊಳ್ಳಿ. ಇದನ್ನು ನಾವು 2 ಡಿಜಿಟಲ್ಲಿ ಈಸಿಯಾಗಿ ಮಾಡಿಬಿಡ್ತೀವಿ ಅಲ್ವಾ? ಸೊ ಇಲ್ಲಿ ಬೇಸ್ ಎಷ್ಟಿದೆ 10 ಟೆನ್ಸಲ್ಲಿ 90 ಇದೆ. ಎಷ್ಟು ಕಮ್ಮಿ ಇದೆ ಎಷ್ಟು ಜಾಸ್ತಿ ಇದೆ ಸರ್? ಪ್ಲಸ್ 3 ಮಾಡಿದ್ರೆ 90 ಆಗುತ್ತೆ, ಅದನ್ನೇ -3 ಮಾಡಿದ್ರೆ ಆಗುತ್ತೆ. ಸೊ ಒಂದ್ಸಲ ಪ್ಲಸ್ ಮಾಡ್ಕೋಬೇಕು, ಒಂದ್ಸಲ ಮೈನಸ್ ಮಾಡ್ಕೋಬೇಕು ಓಕೆನಾ? ಆಗೇನಾಯಿತು 87ರಲ್ಲಿ 3 ಹೋದರೆ 84 ಹಾಂ. ಸೊ 87 + 3 ಎಷ್ಟು 90 ಓಕೆ. ಆಲ್ವೇಸ್ ಡಿವೈಡೆಡ್ ಬೈ 10 ಆರ್ 3 ಸ್ಕ್ವೇರ್ ಎಷ್ಟು 9. ಈ ಥರ ಮಾಡ್ಬೋದು 2 ಡಿಜಿಟ್ನ ಓಕೆ. ಈ ಥರನೂ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಹೋಗುತ್ತೆ, ಅದನ್ನು ಮಾಡಿದ್ರೆ ನಮ್ಗೆ ಬರುತ್ತೆ. ಬಟ್ 3 ಡಿಜಿಟಲ್ ಸಮೇತ ಇದೇ ಥರ ಮಾಡಬೇಕು ಓಕೆನಾ? ಈ ಥರ ಮಾಡಿದ್ರೆ ಸಿಂಪಲ್ ಈಸಿಯಾಗಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ನಿಮಗೆ 112 ಸ್ಕ್ವೇರ್ ಇದೆ ಅಂದ್ಕೊಳ್ಳಿ ಅಲ್ವಾ? ಸೊ ನಮ್ಗೆ ಇಲ್ಲಿ ಬೇಸ್ ನಿಯರ್ ಯಾವುದಿದೆ 100 ಸರ್. ಎಷ್ಟು ಜಾಸ್ತಿ ಇದೆ 12 ಜಾಸ್ತಿ ಇದೆ. ಒಂದ್ಸಲ ಪ್ಲಸ್ ಮಾಡಬೇಕು, ಒಂದ್ಸಲ ಮೈನಸ್ ಮಾಡಬೇಕು ಓಕೆನಾ?
ಆಮೇಲೆ ನಾವಿಲ್ಲಿ ಏನು ಪ್ಲಸ್ಸು ಏನು ಮೈನಸ್ ಮಾಡಿರ್ತೀವಲ್ಲ ಅದನ್ನು ಸ್ಕ್ವೇರ್ ಮಾಡಬೇಕು. 12 ಸ್ಕ್ವೇರ್ ಎಷ್ಟು? 144. 12 ಸ್ಕ್ವೇರ್ ಎಷ್ಟು? 144. ಓಕೆನಾ? ಸೊ ಈಗ ಒಂದ್ಸಲ ಪ್ಲಸ್ ಮಾಡಿದ್ರೆ ಎಷ್ಟಾಯಿತು? 124 ಇಂಟು ಒಂದ್ಸಲ ಮೈನಸ್ ಮಾಡಿದ್ರೆ ಎಷ್ಟಾಯಿತು? 100 ಡಿವೈಡೆಡ್ ಬೈ ಎಷ್ಟು ಡಿಜಿಟ್ಸ್ ಇದೆ? 3 ಡಿಜಿಟ್ಸ್. ಅಂದರೆ ಇದು ಯಾವ ಪ್ಲೇಸಲ್ಲಿದೆ? 100 ಪ್ಲೇಸಲ್ಲಿದೆ. ಹಾಗಾಗಿ ಬೈ 100. ಆಲ್ವೇಸ್ 100. 999 ವರ್ಗು 100 ಬರ್ಕೋಬೇಕು. ಓಕೆನಾ? ಅದೇನಾದರೂ ಬರಲಿ. ಆಮೇಲೆ 12 ಸ್ಕ್ವೇರ್ ಎಷ್ಟು? 144. ಓಕೆನಾ? ಸೊ ಹೋಯ್ತು. ಈಗ 124/144 ಇದೆ. ನಮಗೆ ಗೊತ್ತು 306 ವರ್ಗು ಎಷ್ಟು ನಂಬರ್ ಬರುತ್ತೆ? 5 ಡಿಜಿಟ್ ಬರುತ್ತೆ. ಇಲ್ಲಿ ಎಷ್ಟು ಡಿಜಿಟ್ ಆಯಿತು? 6 ಡಿಜಿಟ್ಸ್ ಆಯಿತು. ಎಷ್ಟಾಯಿತು? 6 ಡಿಜಿಟ್ಸ್. ಆಗ ಸೊ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಇಲ್ಲಿ 2 ಡಿಜಿಟ್ಸ್ನ ತಗೊತೀವಿ. ಇಲ್ಲಿ 1 ಡಿಜಿಟ್ ಇದಲ್ವಾ, ಇದು ಆ್ಯಡ್ ಆಗುತ್ತೆ. ಸೊ 124 ಪ್ಲಸ್ 1 ಎಷ್ಟು? 125. ಸೊ 44. ಅರ್ಥ ಆಯ್ತಾ? ಅದೇ ಥರ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಸಮೇತ ಮಾಡೋಣ. ಓಕೆ, ಅಷ್ಟು ಚಿಕ್ಕ ಸಂಖ್ಯೆಗಳಿಂದ ಬಂದು ನಿಮ್ಗೆ ದೊಡ್ಡ ಯಾವುದೇ ಆಗಲಿ 1000 ವರ್ಗು ಸಮೇತ ನಿಮ್ಗೆ ಹೇಳ್ಕೊಡ್ತೀವಿ. ಈಗ 138 ಇದೆ. ಸೊ ನಾವು ಏನು ಮಾಡ್ತೀವಿ? 138ನ ಬರ್ಕೊಳ್ತೀವಿ. ಎಷ್ಟು ಆ್ಯಡ್ ಮಾಡಿದ್ರೆ ಅವರೆಷ್ಟು ಮೈನಸ್ ಮಾಡಿದ್ರೆ ನಮಗೆ ಬೇಸ್ ಬರುತ್ತೆ? ಪ್ಲಸ್ 12 ಮಾಡಿದ್ರೆ ನಮಗೆ 150 ಬರುತ್ತೆ. ಅದು ಬೇಸ್ ಆಯಿತು. ಓಕೆನಾ? ಬೇಸ್ ಮೀನ್ಸ್ 50, 100, 150, 200, 250 ಈ ಥರ. ಓಕೆನಾ? ಸೊ -12 ಮಾಡಿದ್ರೆ ನಮ್ಗೆ ಒಂದು ನಂಬರ್ ಸಿಗುತ್ತೆ. ಈಗ ಮತ್ತೆ ಏನು ಮಾಡಬೇಕು? 12 ಸ್ಕ್ವೇರ್ ಬರ್ಕೋಬೇಕು. ದಟ್ ಈಸ್ 144. ಹಿಂಗೆ ಬರ್ಕೊಳ್ಳೋಣ. ಓಕೆನಾ? ಈಗ 138ಅಲ್ಲಿ 12 ಹೋದ್ರೆ ಎಷ್ಟಪ್ಪ? 126 ಇಂಟು 138 ಪ್ಲಸ್ 12 ಎಷ್ಟು? 150 ಬೈ ಆಲ್ವೇಸ್ ಏನು? 100. ಆಲ್ವೇಸ್ ಏನು? 100. ಇದು 2 ಜ ಇದು 2 1 ಜ 63 63 ಇಂಟು 3 ಎಷ್ಟು? 189. ಓಕೆನಾ? ಆರ್ 144 ಆಯಿತು ಅಲ್ವಾ? ಸೊ ಈಗ ನಾವು ಏನು ತಗೋಬೇಕು? ಎರಡೇ ಸಂಖ್ಯೆ ತಗೋಬೇಕು. ಯಾಕೆ? ನಮ್ಗೆ ಬೇಕಾಗಿರೋದು 5 ಸಂಖ್ಯೆ. 306 ನಮ್ಗೆ ಏನಿರುತ್ತೆ? 5 ಸಂಖ್ಯೆಗಳಿರುತ್ತೆ. ಸೊ ಹಾಗಾಗಿ 189 ಪ್ಲಸ್ 1 ಎಷ್ಟು? 190. ಓಕೆನಾ? ಸೊ ನಮ್ಗೆ ಆನ್ಸರ್ ಏನು ಬಂತು? 19044. ಆನ್ಸರ್ ನಮ್ಗೆ ಏನು ಬಂತು? 19044. ಓಕೆನಾ? ಈ ಥರ ಮಾಡಬೇಕು. ಅದೇ ಥರ 289 ಸ್ಕ್ವೇರಾ ಮಾಡೋಣ ತಗೊಳ್ಳಿ. ಅಂತ 289 ಸ್ಕ್ವೇರ್. ಸೊ ಎಷ್ಟು ತಗೊಂತೀರಾ? 250 ತಗೊಳ್ತೀರಾ ಆರ್ 300 ತಗೊಳ್ತೀರಾ? ಅದು ನಿಮ್ಮ ಇಷ್ಟ. ಓಕೆ, ನಿಯರ್ ಯಾವುದಿದೆ? 300. ಹಾಗಾಗಿ 300 ತಗೊಳ್ಳೋಣ. ಸೊ ಎಷ್ಟು ಆ್ಯಡ್ ಮಾಡಬೇಕು? 11. ಅದನ್ನೇ ಒಂದ್ಸಲ ನಾವು ಏನು ಮಾಡಬೇಕು? ಒಂದ್ಸಲ ಪ್ಲಸ್ ಒಂದ್ಸಲ ಮೈನಸ್. ಓಕೆನಾ? ಈಗ ಅದನ್ನೇನು ಮಾಡಬೇಕು? 11 ಸ್ಕ್ವೇರ್ ಎಷ್ಟಪ್ಪ? 121 ಬರ್ಕೋಬೇಕು. 289ಗೆ ಪ್ಲಸ್ ಮಾಡಿದ್ರೆ ಎಷ್ಟು? ಮೈನಸ್ ಮಾಡೋಣ. ಪ್ಲಸ್ ನಿಮ್ಮಿಷ್ಟ ಯಾವ್ದು ಬೇಕಾದ್ರೂ ಮಾಡಿ, ತೊಂದರೆ ಇಲ್ಲ. ಸೊ ಮೈನಸ್ ಮಾಡಿದ್ರೆ ಎಷ್ಟು? 2 8 ಇದು 7 278 ಬಂತು. ಒಂದು ಸ್ವಲ್ಪ ಪ್ಲಸ್ ಮಾಡಿದ್ರೆ 300 ಬಂತು. ಓಕೆನಾ? ಆಲ್ವೇಸ್ ಡಿವೈಡೆಡ್ ಬೈ 0 ಕ್ಯಾನ್ಸಲ್ 3. ಓಕೆನಾ? 278 ಇಂಟು 3 ಎಷ್ಟು? 3 8 24 ಟು ಕ್ಯಾರಿ. 3 2 ಎಷ್ಟು? 21 ಪ್ಲಸ್ 2 23 2 ಕ್ಯಾರಿ. 3 2 6 ಪ್ಲಸ್ 2 ಎಷ್ಟು? 8. 834 121 ಬಂತು ಅಲ್ವಾ? ಈ 121 ನಾವು ಇಲ್ಲಿ ಬರ್ಕೊಂಡಿದ್ವಿ. ಈಗ ಏನು ಮಾಡೋಣ? ಒಂದನ್ನು ಆ್ಯಡ್ ಮಾಡಬೇಕು. ಸರ್ ಎಷ್ಟು ಬಂತು? 83521. ಸರ್ ನೀವು ಮಾಡಿರೋದು ಕರೆಕ್ಟಾ ಇಲ್ವಾ? ನಾವು ಮಾಡ್ತಿರೋದು ಕರೆಕ್ಟ್ ಇಲ್ಲ ಚೆಕ್ ಮಾಡಬೇಕಂದ್ರೆ ಇಷ್ಟೇನು ಸಿಂಪಲ್. ನಿಮ್ಗೆ ಏನು ಹೇಳಿದೆ? 50 ಎಕ್ಸ್ ಪ್ಲಸ್ ಆರ್ ಮೈನಸ್ ಕೆ ಸ್ಕ್ವೇರ್ ಚೆಕ್ ಮಾಡಿ ಅಂದೆ. 50ನ ಮಲ್ಟಿಪಲ್ ಏನಿದೆ ಇಲ್ಲಿ? 300 ಇದೆ ನಿಯರ್ಲಿ. ಸೊ 300ಗೆ ಎಷ್ಟು ಕಮ್ಮಿ ಇದೆ? 11. 11 ಸ್ಕ್ವೇರ್ ಎಷ್ಟು? 121. 2 ಡಿಜಿಟ್ ಚೆಕ್ ಮಾಡಿ. ಓಕೆ, ಸೊ ಅದೇ ಥರ 764 ಸ್ಕ್ವೇರ್. ಸೊ 764 ಸ್ಕ್ವೇರ್ ಅಲ್ವಾ? ಸೊ ಎಷ್ಟು ಕಮ್ಮಿ ಇದೆ, ಎಷ್ಟು ಜಾಸ್ತಿ ಇದೆ? ಸರ್ 15 ಕಮ್ಮಿ ಮಾಡಿದ್ರೆ ನಮಗೆ 750. 14 ಕಮ್ಮಿ ಮಾಡಿದ್ರೆ 750 ಬರುತ್ತೆ. ಸೊ ಮಾಡೋಣ. ಒಂದ್ಸಲ ಪ್ಲಸ್ ಒಂದ್ಸಲ ಮೈನಸ್ ಅಲ್ವೇನಪ್ಪ? ಸೊ 764 ಪ್ಲಸ್ 14 ಎಷ್ಟು? 7. ಸೊ 764 ಮೈನಸ್ 14 ಎಷ್ಟು? 750 ಡಿವೈಡೆಡ್ ಬೈ 100. 14 ಸ್ಕ್ವೇರ್ ಎಷ್ಟು? 196 ಅಂತ ಬರ್ಕೊಳ್ಳಿ. ಓಕೆನಾ? 0 ಹೋಯ್ತು, 0 ಹೋಯ್ತು. 5 2ಲಿ 5 15ಲಿ 2 1 2 3 6 17 ಉಳಿತು.
389 ಆಯಿತು ಅಲ್ವಾ, 389 ಆಯಿತು. ಸೊ ಈಗ ನಾವೇನು ಮಾಡಬೇಕು, 389 ಇಂಟು 15 ಮಾಡಬೇಕು. ಸೊ ಸಿಂಪಲ್ ಅಲ್ವಾ, 389 ಇಂಟು 10 ಮಾಡಿ ಫಸ್ಟು, 3890 ಬರ್ತದೆ. 389 ಇಂಟು 10, ಓಕೆ, ಇಷ್ಟು ಬಂತು. ಈಗ 389 ಇಂಟು 5 ಅಲ್ವಾ. ಸೊ ಗೊತ್ತಿಲ್ಲ ಅಂದರೆ ಓಕೆನಾ, ಇಲ್ಲ ಕಾಮನ್ ಆಗಾದ್ರೂ ಮಾಡಿ ಸ್ಟಾರ್ಟಿಂಗ್ ಅಲ್ವಾ, ಇಲ್ಲ ನಿಮ್ಗೆ ಹೇಳ್ಕೊಡ್ತೀನಿ 5ರದ್ದು. ಸೊ 5 9 ಎಷ್ಟಪ್ಪ, 45 ಕ್ಯಾರಿ, 5 8 ಜಾ 40 ಪ್ಲಸ್ 4 44, 5 3 ಜಾ 15 ಪ್ಲಸ್ 4 19 ಏನ 1945 ಬಂತು. ಓಕೆ, ಇದರ ಅರ್ಥ 10ನ ಅರ್ಧ ಎಷ್ಟು, 1945. ಹಿಂಗೆ ಅವ್ರು ಬರ್ಕೊಂಡಿರೋದು ಡೈರೆಕ್ಟಾಗಿ. ಸೊ 38ನ ಅರ್ಧ 19, 19ನ ಅರ್ಧ 45 ಓಕೆನಾ. ಇದನ್ನು ಮಾಡಿದ್ರೆ 5 13 1 ಆಯಿತು, 18 1 5835 ಬಂತು. ಆರ್ 196 ಬಂತು. ಈಗ ಏನು ಮಾಡಬೇಕು, ಒಂದು ಅಡಿಷನ್ ಮಾಡಬೇಕು. ಎಷ್ಟಾಯಿತು, 5836 ಮತ್ತು 96ನ ಇಟ್ಕೊಳ್ಳಿ. ಎಷ್ಟಾಯ್ತು ನಮಗೆ, 583696. ಯಾಕೆ ಇಲ್ಲಿ 6 ನಂಬರ್ಸ್ ಬಂತು ಗೊತ್ತಾಯ್ತಾ, ಯಾಕೆ ಇದು 306ಗಿಂತ ಜಾಸ್ತಿ, 3606ಗಿಂತ ಜಾಸ್ತಿ. ಓಕೆ, 348 ಮಾಡುವ, 348 ನೋಡೋಣ. ಸೊ 348 ಕಮೆಂಟ್ ರೂಪದಲ್ಲಿ ತಿಳಿಸಿ. ಯಾವ ನಂಬರ್ ಆದರೂ ಹಾಕೊಳ್ಳಿ, ನಿಮ್ಮ ಇಷ್ಟ. ಡೈಲಿ 1 to 2 ನಂಬರ್ಸ್ ಹಾಕೊಳ್ಳಿ, 877 ಆಗಲಿ, 873, ಯಾವುದಾದ್ರೂ ಹಾಕೊಳ್ಳಿ. ಈಗ 795 ಇದೆ. ಇದ್ರದ್ದು ಹೆಂಗೆ, ಲಾಸ್ಟಲ್ಲಿ 5 ಇದೆ. ಲಾಸ್ಟಲ್ಲಿ 5 ಇದ್ರೆ ನಾವು ಏನು ಬರ್ಕೋಬೇಕು, 25. ಈಗ 79 ಇಂಟು ನೆಕ್ಸ್ಟ್ ನಂಬರ್ ಎಷ್ಟು, 80. ಇಟ್ ಮೀನ್ಸ್ 79 ಇಂಟು 0 ಆಮೇಲೆ ಹಾಕೊಳ್ಳೋಣ. 8 9 ಎಷ್ಟು, 72, 7 ಕ್ಯಾರಿ. 8 7 ಎಷ್ಟು, 56 ಪ್ಲಸ್ 7 ಎಷ್ಟು, 63. ಓಕೆನಾ, 10 10. ಈಗ 6320 ಬಂತು. ಆಮೇಲೆ ಏನು ಮಾಡಬೇಕು, 25 ನೋಡ್ರೆ 632025 ಓಕೆನಾ. ಈ ಥರ ಫಾರ್ ಎಕ್ಸಾಂಪಲ್ 981 ಇದೆ ಅನ್ಕೊಳ್ಳಿ. ಇದ್ರ ಸ್ಕ್ವೇರ್ ಹೆಂಗೆ, ಬಿಡೋಕ್ಸುಟ್ಟು -19 +19. ಸೊ +19 ಮಾಡಿದ್ರೆ ಇದು ಬಂತು 1000. -19 ಮಾಡಿದ್ರೆ 11ಅಲ್ಲಿ 9 ಹೋದ್ರೆಷ್ಟು 2, 7ಅಲ್ಲಿ 1 ಹೋದ್ರೆಷ್ಟು 6 and 9 ಓಕೆನಾ. ಬೈ ಕ್ಯಾನ್ಸಲ್ 361. ಓಕೆ, ಇದೆಷ್ಟಾಯಿತು, 9620 361 ಹಾಕ್ಕೊಳ್ಳಿ ಓಕೆನಾ. ಇಲ್ಲಿ 3 ಹಾಕ್ಕೊಳ್ಳಿ, 962361 ಸಿಂಪಲ್ ಓಕೆನಾ. ಈಗ ಕ್ವಶನ್ಸ್ನ ಬಿಡಿಸೋದು ಹೆಂಗೆ ತೋರಿಸಿ. ಫಸ್ಟ್ ಕ್ವಶನ್ ನಾವು ಇಷ್ಟೆಲ್ಲ ಮಾಡಿದ್ವಲ್ಲ, ಇದು ನಾವೆಲ್ಲ ಕ್ಲಾಸಲ್ಲಿ ನೋಡ್ಬೋದು. ಬಟ್ ನಾವು ಈಗ ಮಾಡ್ತಿರೋದು ಸ್ವಲ್ಪ ನೋಡಿ ಯೋಚನೆ ಮಾಡಿ ಓಕೆನಾ, ಹೆಂಗೆ ಈಸಿಯಾಗಿ ಮಾಡ್ಬೋದು ಅಂತ. ಸೊ ಫಸ್ಟ್ ಕ್ವಶನ್ ಸರ್, ಇದು ಸಿಂಪಲ್ ಇದೆ ಅಲ್ವಾ. ಈ ಥರ ಕ್ವಶನ್ ನಾವು ಈಸಿಯಾಗಿ ಮಾಡ್ತೀವಿ. 10% ಬಂದಾಗ ಈಸಿಯಾಗಿ ಮಾಡ್ತೀರಾ ಓಕೆನಾ. ಬಟ್ ಹಿಂಗೆ ನಾನು ಕ್ಲಿಕ್ ಮಾಡೋದು 15% ಬಂದು. ಈಗ ಹೆಂಗೆ ಮಾಡ್ತೀರಾ, ನಾವು ಹೆಂಗೆ ಮಾಡ್ತೀವಿ, ನಾವು ಹೆಂಗೆ ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಓಕೆನಾ. The population of a city increases by 15% per year if the present population is 10,000. Find the population after 2 years ಅಂತ ಕೇಳಿದೆ. ಓಕೆ, ಒಂದು ನಗರದ ಜನಸಂಖ್ಯೆ ಪ್ರತಿ ವರ್ಷ 15% ಹೆಚ್ಚಾಗುತ್ತೆ. ಪ್ರಸ್ತುತ ಜನಸಂಖ್ಯೆ 10,000 ಇದ್ದರೆ 2 ವರ್ಷಗಳ ನಂತರ ಜನಸಂಖ್ಯೆ ಎಷ್ಟು. ಓಕೆ, ನಾವೇನು ಮಾಡ್ತೀವಿ, 10,000 ಇಂಟು 115/100 115/100 ಹಿಂಗೆ ಮಾಡ್ತೀವಿ. ಇಲ್ಲ 10,000 ಇಂಟು 15% ಅಂದ್ರೆ ಏನಪ್ಪ, 5/3/20 ಹಾಗೇನಾಗುತ್ತೆ 23 ಅಲ್ವಾ. ಸೊ 23/20 ಇಂಟು 23/20 ಮಾಡ್ತೀವಿ ಅಲ್ವಾ. ಎಸ್ ಸರ್. ಈಗ ನೋಡಿ 0 ಹೋಯ್ತು 0 ಹೋಯ್ತು 0 ಹೋಯ್ತು 0, 4 ಉಳೀತು, 4 25 ಓಕೆನಾ. ಈಗ 23 25 ಇಂಟು 23 ಇಂಟು 23 ಏನಾಗುತ್ತೆ, 529 ಆಗುತ್ತೆ. 23 ಸ್ಕ್ವೇರ್ 25 ಮಾಡಬೇಕು ಅಲ್ವಾ. 25 9 ಎಷ್ಟಾಯಿತು, 225, 22 ಕ್ಯಾರಿ, 25 2 ಎಷ್ಟು 50 ಪ್ಲಸ್ 22 ಎಷ್ಟು
72, 7 ಕ್ಯಾರಿ 25 5 ಎಷ್ಟು 125 ಪ್ಲಸ್ 7 ಎಷ್ಟು 132 ಇಷ್ಟು ಬಂತು ಆನ್ಸರು. ಸಿಂಪಲ್ ಆಗಿನೇ ಬಂತು. ಎಷ್ಟಾಯಿತು 130 ಸೆಕೆಂಡ್ಸ್ ಆಯಿತು. ಈಗ ನಾವು ಮಾಡೋಣ, ಈಗ ನಮ್ಮ ಮೆಥಡ್ ಮಾಡೋಣ, ಓಕೆನಾ. ಸೊ ದ ಪಾಪ್ಯುಲೇಷನ್ ಆಫ್ ಸಿಟಿ ಸೇಮ್ ಇದೆ. ನಾವೇನು ಮಾಡೋಣ ಅಂದರೆ, ಸೊ ಇದನ್ನೇ ನಾವು ಏನು ಮಾಡೋಣ, ಸ್ವಲ್ಪ ರೆಪ್ಲಿಕೇಟ್ ಮಾಡೋಣ. ಓಕೆನಾ. ಸೊ ಪಾಪ್ಯುಲೇಷನ್ ಆಫ್ ಸಿಟಿ ಇನ್ಕ್ರೀಸಸ್ ಬೈ 15%. 15% ಅಂದರೆ 115. 115 ಬೈ 100 ಅಂದರೆ ಎಷ್ಟು 1.15. ಈಗ ಸೆಕೆಂಡ್ ಇಯರ್ದು ಎಷ್ಟು 1.15. ಸ್ವಲ್ಪ ಒಂದು ಕ್ವಶನ್ ನೋಡಿ, 10,000. ಇದನ್ನೇ ನಾವು ಏನು ಮಾಡಿದ್ವಿ, ರೆಪ್ಲಿಕೇಟ್ ಮಾಡ್ತೀವಿ ಅಷ್ಟೇ, ಓಕೆನಾ. ಸೊ ಎಷ್ಟಿದೆ 2 ನಂಬರ್ ಆದಮೇಲೆ ಇದೆ, 2 ನಂಬರ್ ಆದಮೇಲೆ ಟೋಟಲ್ ಎಷ್ಟು 4 zeros. 4 zeros ನಾನು ತೆಗೆದುಬಿಡ್ತೀನಿ, 4 zeros ತೆಗ್ತೀನಿ. ನನಗೆ ಇನ್ನೇನು ಬೇಕು 115 ಸ್ಕ್ವೇರ್. 115 ಸ್ಕ್ವೇರ್ ಮಾತ್ರ ಬೇಕು. ಸೊ ಲಾಸ್ಟಲ್ಲಿ ನಮ್ಗೆ ಗೊತ್ತು 5 ಇದ್ರೆ ಏನು 5 ಸ್ಕ್ವೇರ್ ಎಷ್ಟು 25 ಇಲ್ಲಿ ಬಂತು. ಸೊ 11 ಇಂಟು ನೆಕ್ಸ್ಟ್ ನಂಬರ್ ಎಷ್ಟು 12, ದಟ್ ಈಸ್ ಈಕ್ವಲ್ ಟು 132. ಮುಗೀತು, ಇದು ಸೆಕೆಂಡಲ್ಲಿ ಮುಗೀತು. ಹೀಗಿದೆ, ಓಕೆನಾ. ಈ ಥರ ನಾವು ಮಾಡ್ಬೋದು, ಓಕೆನಾ. ಸೊ ನಾವು ಏನು ಮಾಡ್ತಿದ್ದೀವಿ ಅಂದರೆ 123% ಇದೆ ಅಂದ್ಕೊಳ್ಳಿ, ನಾವು ಏನು ಮಾಡ್ತಿದ್ದೀವಿ ಡೈರೆಕ್ಟ್ 1.23 ಯಾಕೆ ಡಿವೈಡ್ ಬೈ 100 ಇದು, ಓಕೆ. ಸೊ ಇದು ನೋಡಿ, ಫೈಂಡ್ ದ ಅಮೌಂಟ್ 10,000 at 10% per annum for 2 years, ಓಕೆನಾ. ಸೊ 10 ಮೀನ್ಸ್ 11/10 ಈ ಥರನೂ ಮಾಡ್ತೀವಿ. ಆರ್ 110 ಇಂಟು 110. ಸೊ ಏನಾಗುತ್ತೆ 1.10 ಟು 1.1 ಇಂಟು 1.1. ಸೊ ಆಯಿತು, ಎಷ್ಟೋಯ್ತು 2 zeros, ಓಕೆನಾ. 2 zeros ಆದರೆ 121 ಇಂಟು 100 ಎಷ್ಟಪ್ಪ 121 ಮುಗೀತು. ನೆಕ್ಸ್ಟ್ ಇದು ನೋಡೋಣ ಬನ್ನಿ. ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಇನ್ಕ್ರೀಸಸ್ ಬೈ 20%, ಓಕೆನಾ, ಪರ್ ಇಯರ್ ಫಾರ್ 2 years ಇಫ್ ದ ಪ್ರೆಸೆಂಟ್ ಪ್ರೈಸ್ 500. ಓಕೆ 500 ಇದೆ. ಸೊ 120 ಮೀನ್ಸ್ ವಾಟ್ 1.2 ಫಸ್ಟ್ ಇಯರ್, ಸೆಕೆಂಡ್ ಇಯರ್ 1.2 ಇಷ್ಟೇ ನಮಗೆ ಗೊತ್ತು. 1.2 ಹಾಗಾದ್ರೆ 2 ಜೀರೋ ಮುಗೀತು, ಖತಮ್. ಸೊ 12 ಸ್ಕ್ವೇರ್ ಎಷ್ಟು 144 ಇಂಟು 5 ಎಷ್ಟು 720 ಮುಗೀತು. ಸಿಂಪಲ್ ಇದೆ ಅಲ್ವಾ, ಓಕೆನಾ. ಸೊ ನಾವು 500 ಇಂಟು 6/5 ಇಂಟು 6/5 ಮಾಡಿ 5 1 ಜಾ 5 100 ಜಾ 5 1 ಜಾ 5 25 ಜಾ 25 ಇಂಟು 36 ಗೊತ್ತಾಗುತ್ತೆ, ಓಕೆನಾ. ಕ್ಲಿಯರ್. Fifth question. The population of a town increases by 19% every year. If the present population is 10,000, what will be the population after 2 years? ಇದು ಮಾಡಿ, ಕಾಮನ್ ಆಗಿ ಮಾಡಿ. ಕಾಮನ್ ಆಗಿ ಹೆಂಗೆ ಮಾಡ್ತೀವಿ ನಾವು 10,000 ಇಂಟು 119 ಬೈ 0 0. ಇದನ್ನೇ ನಾನು ಹೇಳ್ತೀನಿ ಡೈರೆಕ್ಟಾಗಿ ಮಾಡೋಣ ಅಂತ ನಿಮ್ಗೆ ಹೇಳ್ತೀನಿ. 119 ಅಂದರೆ ಎಷ್ಟಪ್ಪ 1.19. ಸೊ 119 ಅಂದರೆ ಎಷ್ಟು 1.19, ಓಕೆನಾ. 2 ಡೆಸಿಮಲ್ ಆದಮೇಲೆ ಇದೆ, ಸೊ 2 ಡಿಜಿಟ್ ಆದಮೇಲೆ ಇದೆ 4 ಜೀರೋಸ್ ಅಲ್ಲೇ ಹೋಯಿತು. 119 ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ಬಿಡುತ್ತೆ. ಇದೇನಾ ಅಲ್ವಾ ನಾನು ಹೇಳ್ತಿರೋದು. ಓಕೆ, ಸೊ 119 ಸ್ಕ್ವೇರ್ ಹೆಂಗೆ ಮಾಡಿಬಿಡೋಣ ಬನ್ನಿ. ಸೊ -19 + 19 ಮಾಡಿದ್ರೆ 138 ಆಯಿತು. ಸೊ 19 ಸ್ಕ್ವೇರ್ ಎಷ್ಟಾಯ್ತು ರೀ 361. ಫಾಸ್ಟಾಗಿ ಮಾಡ್ಕೊಂಡು ಹೋದರೆ ಸೊ 14161 ಮುಗೀತು, ಇಷ್ಟೇ. ಸ್ಕ್ವೇರ್ದು ನೀವು ಅದನ್ನು ಕಲೀರಿ, ಮಾಡ್ತಾ ಸ್ಪೀಡಾಗಿ ಮಾಡ್ತೀರಾ. ಈಗ 21% ಬಂದಿದೆ. ಈಗ ಹೆಂಗೆ ಮಾಡೋಣ ಬನ್ನಿ. ಸೊ ಎಮಿಷನ್ ಡಿಪ್ರಿಷಿಯೇಟ್ಸ್ ಬೈ 21% ಎವರಿ ಇಯರ್. ಇಫ್ ದ ಪ್ರೆಸೆಂಟ್ ವ್ಯಾಲ್ಯೂ ಈಸ್ 50,000, ಫೈಂಡ್ ದ ವ್ಯಾಲ್ಯೂ ಆಫ್ಟರ್ 2 years. ಓಕೆ, ಸೊ ನೋಡಿ ಈಗ ಇನ್ನೂ ಸ್ವಲ್ಪ ಡೈರೆಕ್ಟಾಗಿ ಮಾಡೋಣ. ಓಕೆ, ಇದೇನಾಯಿತು 1.21 ಇಂಟು 1.21. ನಮ್ಗೆ ಏನು ಬೇಕು 4 ಜೀರೋ ಬೇಕು. ಬಟ್ ಕ್ವಶನ್ 4 ಜೀರೋ ಇದೆಯಾ, ತೆಗೆದು ಬಿಡಿ. 4 ಜೀರೋ ಹೋಯ್ತಲ್ಲ. ನೆಕ್ಸ್ಟ್ 121 ಸ್ಕ್ವೇರ್ ಎಷ್ಟಪ್ಪ, ಇದು 142 ಆಯಿತು, ಇದು 100 ಆಯಿತು ಬೈ 100 ಆಯಿತು. ಸೊ 21 ಸ್ಕ್ವೇರ್ ಎಷ್ಟು 441 ಆಯಿತು. ಹಾಗಾದ್ರೆ ನಮ್ಗೆ ಎಷ್ಟು ಸಿಕ್ತು 14641 ಸಿಕ್ತು. ಇದರಿಂದ ಎಷ್ಟು ಸಿಕ್ತು 14641. ಸೊ 14641
ಇಂಟು 5 ಮಾಡಿದ್ವಿ ಅಂದ್ಕೊಳ್ಳಿ, ಮಾಡಿ 5 20 2 ಕ್ಯಾರಿ 5 6 ಜಾ 30 + 2 32 205 ಮುಗೀತು. ಈ ಥರ. ಸರಿ. ಡಿಪ್ರಿಷಿಯೇಟ್ಸ್ ಅಂದಿದ್ದಾರೆ. ಡಿಪ್ರಿಷಿಯೇಟ್ಸ್ ಮೀನ್ಸ್ ಕಮ್ಮಿ ಆಗ್ತಿದೆ. ಸಾರಿ ಇಲ್ಲಿ ನೋಡಿ, ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಏನು ಬೇಕಾದರೂ ಮಾಡಿ. 100ರಲ್ಲಿ 21 ಎಷ್ಟಪ್ಪ? 79 ಅಲ್ವಾ? ಸೊ ನಾವು ಪಾಯಿಂಟ್ ಪುಟ್ ಮಾಡ್ತೀವಿ, 2 0 ಅಲ್ವಾ? ಸೊ 2 ಡೆಸಿಮಲ್ ತೆಗೆದುಬಿಡ್ತೀವಿ, ಇಷ್ಟು. ಸೊ 79 ಸ್ಕ್ವೇರ್ ಎಷ್ಟು? 9 ಸ್ಕ್ವೇರ್ 81 8 ಕ್ಯಾರಿ 7 9 63 ಪ್ಲಸ್ ಇಂಟು 2 126 ಪ್ಲಸ್ 8 134 13 ಕ್ಯಾರಿ 49 ಪ್ಲಸ್ 13 62 6241 ಇಂಟು 5. ಓಕೆ, ಇದರ ಅರ್ಧ ಎಷ್ಟಿದು? 31. ಇದರ ಅರ್ಧ ಎಷ್ಟು? 20.5. ಇಟ್ ಮೀನ್ಸ್ 205. ಅದೇ ಆನ್ಸರ್ ಬರುತ್ತೆ. ಈ ಥರ ಗೊತ್ತಾಯ್ತಾ? ಈಗ 15% ಬಂದಿದೆ. ಫೈಂಡ್ ದ ಅಮೌಂಟ್ ಆನ್ 8000 at 15% per annum 2 years. ಮಾಡೋಣ ತೊಂದರೆ. ಇದನ್ನು ನಾವು ಏನು ಮಾಡ್ತೀವಿ? 3/20 8000 ಇಂಟು 23/20 ಇಂಟು 23/20 ಮಾಡ್ತೀವಿ. ಅದು ಬೇಡ, ನಮ್ಗೆ ಸ್ಕ್ವೇರ್ ನಾವು ಚೆನ್ನಾಗಿ ಕಲ್ತಿದ್ವಲ್ಲ, ಅದಕ್ಕೆ ಡೈರೆಕ್ಟಾಗಿ ಮಾಡೋಣ ಅಂತ ಹೇಳ್ತಿರೋದು. ಏನಾಗುತ್ತೆ? 1.15 ಇಂಟು 1.15 ಇಂಟು 8000 ಅಲ್ವಾ? ಸೊ ಇಲ್ಲಿ 2 ಹೋಯ್ತು, ಇಲ್ಲಿ 2 ಇದೆ, ಒಂದು ಹೋಯ್ತು, ಇನ್ನು ಒಂದು ಲಾಸ್ಟಲ್ಲಿ ಮಾಡಿಬಿಡೋಣ. ಸೊ 115 ಆಯಿತು. 115 ಸ್ಕ್ವೇರ್ ಎಷ್ಟು? 5 ಸ್ಕ್ವೇರ್ 25 11 ಇಂಟು 12 ಎಷ್ಟು? 132 ಮುಗೀತು. ಇಂಟು 8 ಮಾಡೋಣ ಬನ್ನಿ. 13225 ಇಂಟು 8 8 5 40 4 ಕ್ಯಾರಿ 8 2 16 ಪ್ಲಸ್ 4 20 2 ಕ್ಯಾರಿ 8 2 16 ಪ್ಲಸ್ 2 18 1 ಕ್ಯಾರಿ 13 8 ಜಾ 104 ಪ್ಲಸ್ 1 105. ಓಕೆನಾ? ಒಂದು ಜೀರೋ ನಮಗಿತ್ತು, ಒಂದು ಜೀರೋನ ಕಳ್ಸೋಣ. 10580 10580. ಓಕೆನಾ? ಸೊ ಈ ಥರ ನಾವು ಕ್ವಶನ್ಸ್ನ ಈಸಿಯಾಗಿ ಸಿಂಪಲ್ ಆಗಿ 1 2 ಸೆಕೆಂಡಲ್ಲಿ ಮುಗಿಸ್ಬಿಡ್ಬೋದು. ಓಕೆನಾ? ಇದೇ ಥರ ಸ್ಕ್ವೇರ್ ರೂಟ್ ಬಂದಿದೆ ಅಂದ್ಕೊಳ್ಳಿ, ಅವ್ರು 2 ಇಯರ್ಸ್ ಆದಮೇಲೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಆಗ ಇನ್ನೂ ಈಸಿ. ನಾವು ಸ್ಕ್ವೇರ್ ರೂಟ್ನ ಬಿಡಿಸಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಹಾಂ, ಸೊ ಇದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್? ಸೊ ಇಷ್ಟು ಮೊದಲನೇ ಕ್ಲಾಸ್. ಹೇಗೆ ಅನ್ನಿಸ್ತು ಅನ್ನೋದನ್ನ ಕಂಪ್ಲೀಟಾಗಿ ಒಂದು ಕಮೆಂಟ್ ರೂಪದಲ್ಲಿ ತಿಳಿಸಿ, ನಿಮ್ಮೊಂದು ಅಭಿಪ್ರಾಯ. ಓಕೆನಾ? ಸೊ ಮತ್ತೆ ಒಳ್ಳೊಳ್ಳೆ ಟಾಪಿಕ್ಸಿಂದ ಫುಲ್ ಅಡ್ವಾನ್ಸ್ ಕ್ಯಾಲ್ಕುಲೇಷನಿಂದ ಮತ್ತೆ ಸಿಗೋಣ. ಓಕೆನಾ? ಸೊ ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.